ನವರಾತ್ರಿಯ 2ನೇ ದಿನ ದೇವಜಾತ ಸ್ವರೂಪದ ಆರಾಧನೆ. ಹಂಸಾರೂಢಾಂ ಶುಕ್ಲವರ್ಣಾಂ ಶುಕ್ಲಮಾಲ್ಯಾದ್ಯಲಂಕೃತಾಂ ಚತುರ್ಭುಜಾಂ ಸುಸ್ರುವೋಚಕಮಂಡಲಕ್ಷಮಾಲಿಕಾಂ ಬಿಭ್ರತೀಂ ಪೂಜಯದ್ದೇವೀಂ ದ್ವಿತೀಯಾಯಾಂ ಸದಾ ನೃಪ. ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟಕ್ಕೆ ಪುರಾತನ ಕಾಲದಿಂದ ದೊಡ್ಡ ಇತಿಹಾಸವೇ ಇದೆ. ಒಮ್ಮೆ ಅಸುರರ ಮುಖಂಡನಾಗಿ ದೈತ್ಯ ರಾಕ್ಷಸ ಮಹಿಷ ದೇವತೆಗಳ ಮೇಲೆ ಯುದ್ಧ ಸಾರಿದ. ಅದಕ್ಕೆ ಪ್ರತ್ಯುತ್ತರವಾಗಿ ದೇವತೆಗಳ ಒಡೆಯ ಇಂದ್ರನೂ ದೇವ ಸೈನ್ಯದೊಂದಿಗೆ ಕಾದಾಟಕ್ಕೆ ಬಂದ. 100 ವರ್ಷಗಳ ದೀರ್ಘಾವಧಿಯ ಯುದ್ಧ ನಡೆದೇ ಹೋಯಿತು. ಆದರೆ ದುರಾದೃಷ್ಟ ಎಂಬಂತೆ ಇಂದ್ರ ಯುದ್ಧದಲ್ಲಿ ಹೀನಾಯ ಸೋಲು ಅನುಭವಿಸಿ ಸಪರಿವಾರ ಸ್ವರ್ಗವನ್ನು ತೊರೆಯಬೇಕಾಯಿತು. ಮಹಿಷಾಸುರ ಸ್ವರ್ಗದ ಒಡೆಯನಾಗಿ ಇಂದ್ರನ ಸಿಂಹಾಸನವನ್ನು ಏರಿದ. ರಾಜ ಸರಿ ಇದ್ದರೆ ದೇಶ ಸರಿ ಇರುತ್ತದೆ, ರಾಜ ರಕ್ಕಸನಾದರೆ ದೇಶ ಸರ್ವನಾಶ ಖಚಿತ. ಹೀಗಿರುವಾಗ ಇಂದ್ರ ಸಿಂಹಾಸನವನ್ನು ಏರಿ ಸ್ವರ್ಗಾಧಿಪತ್ಯ ಪಡೆದದ್ದು ಮಹಿಷಾಸುರನೆಂಬ ರಾಕ್ಷಸ. ಆದ್ದರಿಂದ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ತಮೋಗುಣದ ತಂಡವೇ ಪ್ರಾರಂಭವಾಯಿತು. ಪರಿಸ್ಥಿತಿಯ ತೀವ್ರತೆಯನ್ನು ಅರಿತ ಬ್ರಹ್ಮದೇವರು ದೇವತೆಗಳರೊಡನೆ ಶ್ರೀ ಮಹಾವಿಷ್ಣು ಹಾಗೂ ಪರಶಿವನ ಸಾನ್ನಿಧ್ಯಕ್ಕೆ ತೆರಳಿ ತಮ್ಮ ಕಷ್ಟ ವಿವರಿಸಿದರು. ಸೂರ್ಯ, ಇಂದ್ರ, ಅಗ್ನಿ, ಯಮ ಇತ್ಯಾದಿ ದೇವತೆಗಳ ಅಧಿಕಾರ ಕಿತ್ತುಕೊಂಡು ಅವರನ್ನು ನಿಶಕ್ತರಾಗಿಸಿ ಅವರ ಜಾಗದಲ್ಲಿ ತನ್ನ ದುರ್ಬುದ್ಧಿಯನ್ನು ಬಳಸುತ್ತಾ ಸರ್ವನಾಶ ಮಾಡುತ್ತಿರುವ ಮಹಿಷಾಸುರನಿಂದ ರಕ್ಷಿಸುವಂತೆ ಶಿವಕೇಶವರ ಮೊರೆ ಹೋದರು. ಪರಶಿವನ ಶಕ್ತಿಯಿಂದ ಆ ಸ್ತ್ರೀ ರೂಪಕ್ಕೆ ಮುಖ ದೊರೆತರೆ ಸೂರ್ಯನಿಂದ ಕಾಲುಗಳು, ಬೆರಳು ಸೃಷ್ಟಿಯಾಯಿತು. ಅಗ್ನಿಯಿಂದ 3 ಕಣ್ಣುಗಳು ಪ್ರಕಟಗೊಂಡವು. ಬ್ರಹ್ಮನ ಶಕ್ತಿಯಿಂದ ಪಾದಗಳು. ಪರಮೇಶ್ವರನ ಆ ದಿವ್ಯ ಶ್ರೀಶಕ್ತಿಗೆ ತನ್ನ ಕೈಯಲ್ಲಿದ್ದ ತ್ರಿಶೂಲ ಕೊಟ್ಟರೆ ಮಹಾವಿಷ್ಣು ತನ್ನ ಆಯುಧವಾದ ಚಕ್ರವನ್ನು ನೀಡುತ್ತಾನೆ. ಹೀಗೆ ಎಲ್ಲ ದೇವತೆಗಳ ಶಕ್ತಿಯಿಂದ ಆವಿರ್ಭವಿಸಿದ ಆ ದೇವಜಾತೆ ದುರ್ಗಾದೇವಿ ಸಿಂಹಾರೂಢಳಾಗಿ ಸರ್ವಾಭರಣ ಭೂಷಿತವಾದ ಸಕಲ ಶಸ್ತ್ರಾಸ್ತ್ರಗಳಿಂದ ಕೂಡಿ ಜೋರಾಗಿ ನುಗ್ಗುತ್ತಾ ಭೀಕರವಾಗಿ ಗರ್ಜಿಸಲು ಪ್ರಾರಂಭಿಸುತ್ತಾಳೆ. ಆ ಭಯಂಕರವಾದ ಶಬ್ದಕ್ಕೆ ಸಕಲ ಲೋಕಗಳು ಕಂಪಿಸುತ್ತವೆ, ಸಪ್ತ ಸಾಗರಗಳು ನಡುಗುತ್ತವೆ, ಪರ್ವತಗಳು ಬಿರುಕು ಬಿಡುತ್ತವೆ. ಆ ದೇವಜಾತ ಸಿಂಹವಾಹಿನಿಗೆ ದೇವತೆಗಳೆಲ್ಲ ಜಯಘೋಷ ಹೋಗುತ್ತಾರೆ. ಹೀಗೆ ಆವಿರ್ಭವಿಸುವ ದೇವಜಾತ ಸ್ವರೂಪಿಣಿ ದುರ್ಗಾದೇವಿಯನ್ನು ನಾವು ನವರಾತ್ರಿಯ 2ನೇ ದಿನ ಆವಾಹನೆ ಮಾಡಿ ಶ್ರದ್ಧೆಯಿಂದ ಪೂಜಿಸಬೇಕು. ಅದು 108 ಸಾರಿ ಹನುಮಾನ್ ಚಾಲಿಸ ಪಾರಾಯಣದಿಂದ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕ್ಷಮೆ ಇರಲಿ. ಜಗದಂಬ ಅರ್ಪಣಮಸ್ತು.